I love you. ಒಂದು ಸ್ಮಾಲ್ ಡಿಸ್ಕ್ಲೇಮರ್, ನಾನು ಇದರಲ್ಲಿ ತುಂಬ ಜಾಸ್ತಿ ಮಾತಾಡಿಲ್ಲ. ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ತಿದ್ದೆ ಮತ್ತು ಎಕ್ಸೈಟ್ಮೆಂಟಲ್ಲಿದ್ದೆ, ಸೊ ಜಾಸ್ತಿ ಮಾತಾಡಿಲ್ಲ. ಅದಕ್ಕೆ ಏನು ಅನ್ಕೋಬೇಡಿ, ಬಟ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಅನ್ಕೊಂತಿರ್ಬೋದು ಯಾಕೆ ರೆಡಿ ಆಗಿದ್ದೀನಿ ಅಂತ ಹೇಳಿ. ಟುಡೇ ಈಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಡೇ ಅಂತಲೇ ಹೇಳ್ಬೋದು. ನಾನು ಆ್ಯಕ್ಚುಲಿ ಈಗ ಹೀತ್ರೋ ಟರ್ಮಿನಲ್ 5 ಇದ್ದೀನಿ. ಬ್ಯಾಗ್ಸ್ ಎಲ್ಲ ತಂದು ಆ್ಯಕ್ಚುಲಿ ಇವತ್ತು ಟ್ರೈನಲ್ಲಿ ಬಂದು ಟ್ಯೂಬ್ ಹತ್ಕೊಂಡು ಅಲ್ಲಿಂದ ಹೀತ್ರೋ ಟರ್ಮಿನಲ್ 5 ಬಂದಿದ್ದು. ಸೊ ಅಲ್ಲಿ ಚೆಕ್ ಇನ್ ಮಾಡಬೇಕಿತ್ತು ಬ್ಯಾಗು. ಸೊ ತುಂಬಾ ಬ್ಯಾಗೇಜ್ ಇತ್ತು. ಬ್ಯಾಗೇಜ್ನೆಲ್ಲ ಚೆಕ್ ಇನ್ ಮಾಡಿ ಈಗ ಪೀಸಾಗಿ ಸ್ವಲ್ಪ ಫ್ಲೈಟ್ಸ್ ನೋಡೋಣ ಅಂತ ಹೇಳಿ ಬಂದಿದ್ದೆ. ಇನ್ನೊಂದು 2 ಅವರ್ಸ್ಗೆ ಐ ಆಮ್ ಫ್ಲೈಯಿಂಗ್ ಟು ಇಂಡಿಯಾ. ನಾನು ನಮ್ಮ ಫ್ಯಾಮ್ಲಿಗೆ, ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ವೆರಿ ವೆರಿ ಹ್ಯಾಪಿ ಬಿಕಾಸ್ ಆಫ್ಟರ್ 1.5 ಇಯರ್ ನಾನು ಇಂಡಿಯಾಗೆ ಹೋಗ್ತಾ ಇರೋದು. ಎವ್ರಿ ಮೂಮೆಂಟ್, ಈಗ ನಾನು ಫ್ಲೈಟ್ ಹತ್ತದಾಗಿಂದ ಹಿಡಿದು ಇಳಿಯೋವರೆಗೂ ಎವ್ರಿ ಮೂಮೆಂಟ್ ಐ ವಿಲ್ ಬಿ ಲೈಕ್ ಓಕೆ, ಯಾವಾಗ ಇಳಿತೀನಿ, ಯಾವಾಗ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡ್ತೀನಿ ಅಂತ. ಆ್ಯಂಡ್ ನಮ್ಮ ಮನೇಲಿ ಇವತ್ತು ಯಾರಿಗೂ ಹೇಳಿಲ್ಲ ಆ್ಯಂಡ್ ನನ್ನ ಫ್ರೆಂಡ್ಸು ಕೂಡ ಹೇಳಿಲ್ಲ. ಸೊ ಐ ವಾಂಟ್ ಟು ಗೋ ಆ್ಯಂಡ್ ಸರ್ಪ್ರೈಸ್. ಲೆಟ್ಸ್ ಸಿ ಯಾವ ಥರ ಹೋಗುತ್ತೆ ಅಂತ ಹೇಳಿ. ಈಗ ಒಳಗಡೆ ಹೋಗೋಣ, ಒಂದು ಸ್ವಲ್ಪ ಕಾಫಿ ತೊಗೋಬೇಕು. ಕಾಫಿ ತೊಗೊಂಡು ಜರ್ನಿ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡೋಣ. ಐ ಆಮ್ ಎಕ್ಸೈಟೆಡ್. ಐ ಆಮ್ ಗೋಯಿಂಗ್ ಇನ್ ಅ ಫ್ಲೈಟ್. ಸೊ ಇದು ನನ್ನ ಒಂದು 7th ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಿರೋದು ಈ ವರ್ಷ. ಫ್ರಾನ್ಸ್ಗೆ ಹೋಗಿದ್ದೆ ಬಿಸ್ನೆಸ್ ಟ್ರಿಪ್ಗೆ, ಆಮೇಲೆ ಬರ್ಲಿನ್ಗೆ ಹೋಗಿದ್ದೆ, ಫ್ರಾಂಕ್ಫರ್ಟ್ ಹೋಗಿದ್ದೆ. ಸೊ ದಿಸ್ ಇಸ್ ಮೈ ಲಾಂಗೆಸ್ಟ್ ಫ್ಲೈಟ್ ದಟ್ ಐ ಆಮ್ ಫ್ಲೈಯಿಂಗ್. ಆ್ಯಂಡ್ ಹೇಳೋಕ್ಕಾಗ್ತಿಲ್ಲ, ನಾನು ಫುಲ್ ಒಂಥರ ಖುಷಿ ಫುಲ್ ಕಾಯ್ತಾ ಇದ್ದೀನಿ. ಫ್ಲೈಟಲ್ಲಿ ಯಾವಾಗ ಕೂತ್ಕೊತೀನಿ, ಒಂದು 11 ಅವರ್ಸ್ ಯಾವಾಗ ಹೊಟ್ಟೋಗುತ್ತೆ ಅಂತ ಹೇಳಿ. ಸೊ ನೋಡೋಣ ಹೆಂಗಿರುತ್ತೆ ಇವತ್ತಿನ ಡೇ ಅಂತ ಹೇಳಿ. ಲೆಟ್ಸ್ ಸಿ. ಏನಂದರೆ ಟರ್ಮಿನಲ್ 5 ಇಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಹೀತ್ರೋ ಟರ್ಮಿನಲ್ ಅಂತ ಹೇಳ್ತಾರೆ. Peace. Welcome. Peace. Welcome to my
ನಾನು ಫ್ಲೈಟಲ್ಲಿ ಬಂದಿದ್ದು 11 hours, ಬಟ್ ಒಂಚೂರು ನಿದ್ದೆ ಮಾಡಿಲ್ಲ. ಬಟ್ ಯಾಕಂದರೆ ಹಿಂದೆ ಬಾರಲ್ಲ ಯಾಕೋ ನನ್ನ ಫ್ರೆಂಡ್ನ ನಾನು ಸರ್ಪ್ರೈಸ್ ಮಾಡಿ ತುಂಬಾ ಖುಷಿ ಆಯಿತು. ಅವ್ಳ ರಿಯಾಕ್ಷನ್ ವೆಯ್ಟ್ ಮಾಡ್ತಿದ್ದೆ. ಅವಳ ಕಣ್ಣಲ್ಲೆಲ್ಲ ನೀರು ಹಾಕ್ಬಿಟ್ಲು. ದಟ್ ಈಸ್ ಅ ವೆರಿ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಆಫ್ಟರ್ 1.5 year ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಈಗ ಬ್ಯಾಂಗ್ಳೂರು ಏರ್ಪೋರ್ಟಿಂದ ಅವನನ್ನ ಪಿಕ್ ಮಾಡಿಕೊಂಡು ಮೈಸೂರಿಗೆ ಹೊರಡ್ತಾ ಇದ್ದೀನಿ. ಸೊ ಸ್ಟ್ರೈಟ್ ಅವೇ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ ರಿಯಾಕ್ಷನ್. ಬ್ಯಾಂಗ್ಳೂರು ಅಂತೂ ಎಷ್ಟು ಸುಂದರವಾಗಿದೆಯೋ ಹಂಗೇ ಇದೆ. ಹಂಗೆ ಜರ್ನಿ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಫಸ್ಟ್ ಥಿಂಗ್ ನೆನಪಾಗದೆ ಬಿಡ್ದಿ ತಟ್ಟೆ ಇಡ್ಲಿ. ಸೊ ಹೋಗೋ ದಾರಿಲಿ ನಾನು ಎವ್ರಿ ಟೈಮ್ ಮಿಸ್ ಮಾಡಲ್ಲ. ಅದನ್ನು ತಿನ್ಕೊಂಡು ಹೋಗ್ಬೇಕಂತ ಹೇಳಿ ಒಂದು ಸ್ಟಾಪ್ ಹಾಕಿದ್ವಿ. ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸೊ ತಿನ್ಕೊಂಡು ಒಂದು ಸ್ವಲ್ಪ ಹಂಗೆ ಖುಷಿಯಾಗಿ ಮನೆ ಕಡೆಗೆ ಪಯಣ ಆಯಿತು. ಎಂಜಾಯ್ ಮಾಡ್ತಾ ಇದ್ದೀನಿ. ಹೆಂಗೆ ರಿಯಾಕ್ಷನ್ ಕೊಡೋದು? ಆಕ್ಚುಲಿ ರೋಡ್ ತುಂಬಾನೇ ಮೆಮೊರೀಸ್ ಇದೆ. ಇಲ್ಲಿ ನಾನು ನಾರ್ಮಲ್ ಆಗಿ ಕಾಲೇಜ್ಗೆ 4 ವರ್ಷ ನಾನು ಗಾಡಿಯಲ್ಲಿ ಓಡಾಡಿದ್ದಂಥ ರೋಡು. ನನ್ನ ಗಾಡಿ ನಿಂತೋಗಿದ್ದು, ಪೆಟ್ರೋಲ್ ಎಲ್ಲ ಖಾಲಿ ಆಗಿದ್ದು, ಇದೆಲ್ಲ ಫುಲ್ ಮೆಮೊರೀಸ್ ಇದೆ. ಸೊ ಈಗ ನೆನ್ಸ್ಕೊಂಡ್ರೆ ಲೈಕ್ ಇಂಜಿನಿಯರಿಂಗ್ ಲೈಫ್ ಇಸ್ ಬೆಸ್ಟ್ ಲೈಫ್ ಅಂತ ಹೇಳ್ಬೋದು. ಇಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ದಿದ್ದು, ಅಲ್ಲಿ ಸಿಗಾಕೊಂಡಿದ್ದು, ಅವ್ರ ಹತ್ರ ಏನೋ ಹೇಳ್ಕೊಂಡು ಸರ್ ಬಿಟ್ಬಿಡಿ ಅನ್ನಿದ್ದು ತುಂಬಾ ಚೆನ್ನಾಗಿತ್ತು. ಹಲೋ ಹಾಯ್ ಹಾಯ್ ಆಂಟಿ. ಬನ್ನಿ ಬನ್ನಿ, ಆ ಕಡೆ ಬನ್ನಿ, ಆ ಕಡೆ ಬನ್ನಿ. ಓಕೆ ಕಮ್ 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 ನಡಿಬೋದಾ? ಕಮ್. ಅಯ್ಯೋ ನನ್ನ ಮಗಳು ನೋಡಿ. I love you. ಹಾಯ್ ಅಂಕಲ್. Hello. How are you? My daddy. ಕಮ್ ಪದ ಇಂಟಿకి ಕೊಡಿ. ಯಪ್ಪ ನನ್ನ ಕಾಲೆಂಗಿದೆ. ನಡಿಬೋದಾ? ಏನು ಇವತ್ತು ನನ್ನ ಅದೃಷ್ಟ ಬಹಳ ಚೆನ್ನಾಗಿದೆ. ನೀನು ಬಂದು ಮಳೆಯಿಂದ ಬಂದ್ಬಿಟ್ರೆ ದೇವರು ನೋಡ್ದ ದರ್ಶನ ಏನ್ ಚೆನ್ನಾಗಿದೆ ಅಂತ ಅಲ್ಲ, ಸುಮ್ಮನೆ ಇಲ್ಲ. ಹಾಯ್. ಎಲ್ಲಿ ನಿಂತ್ಕೊಳ್ಳಿ 4 ಜನ. ನಿಧಾನ. ಕರ್ಕೊಂಡು ಬಂದ್ಬಿಟ್ಟು ನಾವು ಅವಾರ್ಡ್ ಸೇಮ್, ಎಲ್ಲ ಸೇಮ್. ಅವಾರ್ಡ್ ಸೊ ಆಫ್ಟರ್ 2 months ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ರಿಯಲಿ ನಾನು ಸಾರಿ ಅಂತ ಹೇಳಬೇಕು. ಬಿಕಾಸ್ ನನ್ನ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಲೈಫಲ್ಲಿ, ಮತ್ತು ಒಂದು ಸ್ವಲ್ಪ ಪ್ಯಾಕ್ಡಪ್ ಆಗಿದೆ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ನಾನು ಮನೇಲಿ ತುಂಬಾ ಎಂಜಾಯ್ ಮಾಡಿದೆ. ಏನಂತ ಹೇಳೋದು, ಒಂದು ಇಂಡಿಯಾಗೆ ಬರೋದು, ಲಿವಿಂಗ್ ಅಬ್ರಾಡ್ ಇಸ್ ನಾಟ್ ಸೋ ಈಸಿ. ಇಲ್ಲಿಗೆ ಬಂದು ನಮ್ಮ ಕಾಲಲ್ಲಿ ನಾವು ನಿಂತ್ಕೊಂಡು ಆ ಮೂಮೆಂಟ್ ಪೇರೆಂಟ್ಸ್ಗೆ ಪ್ರೌಡ್ ಮಾಡ್ತೀವಿ ಗೊತ್ತಾ, ತುಂಬಾ ಒಂಥರ ಖುಷಿ ಮೂಮೆಂಟ್ ಅದು. 1.6 years ಆದಮೇಲೆ ನಾನು ಇಂಡಿಯಾಗೆ ಹೋಗಿದ್ದೆ. ಆ ಎಂಜಾಯ್ಮೆಂಟ್ ಹೇಳೋಕ್ಕಾಗಲ್ಲ. ಮೇ ಬಿ ನಾನು ವಿಡಿಯೋ ಜಾಸ್ತಿ ತೋರಿಸ್ದೇ ಇರ್ಬೋದು, ಬಟ್ ಎವ್ರಿ ಮೂಮೆಂಟ್ ವಾಸ್ ಸೋ ಪ್ರೀಷಿಯಸ್ ಫಾರ್ ಮೀ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ತುಂಬ ಖುಷಿಪಟ್ಟರು, ನನ್ನ ಫ್ರೆಂಡ್ಸ್ ಕೂಡ ತುಂಬ ಖುಷಿಪಟ್ಟರು. ಆ್ಯಂಡ್ ಐ ಹೋಪ್ ನಿಮಗೆ ಇದೊಂದು ಸಿಂಪಲ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ನ ಡ್ರಾಪ್ ಮಾಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ನಾನು ಜಾಸ್ತಿ ಮಾತಾಡೋಕ್ಕೇನೂ ಆಗ್ತಿಲ್ಲ, ಬಟ್ ನಿಮ್ಗೆ ಆ ಫೀಲ್ ಅರ್ಥ ಆಗುತ್ತೆ. ಈಗ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಪ್ಪ ಅಮ್ಮನ ನೋಡಿದಾಗ ಅದ್ರ ಖುಷಿನೇ ಬೇರೆ. ಆ ಲೋಕದಲ್ಲಿ ನಾವು ಮುಳ್ಗೋಗ್ತೀವಿ, ಅದಾಗಿತ್ತು ನನಗೆ. ಸೊ ಐ ವಾಸ್ ವೆರಿ ಪ್ರೌಡ್ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಸಿ ಮೈ ಪೇರೆಂಟ್ಸ್ ಅಗೇನ್. ಆ್ಯಂಡ್ ನಮ್ಮ ತಾತ ಕೂಡ ಅಷ್ಟೇ, ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ. ಆ್ಯಂಡ್ ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಜಾಸ್ತಿ ಫಾಲೋವರ್ಸ್ ನನ್ನ ಒಂದು ಚಾನಲ್ಗೆ ಆಗಲಿ, ಮತ್ತು ಈ ಕನ್ನಡದ ಹುಡುಗಿನ ಬೆಳೆಸಿ ಅಂತ ಹೇಳ್ತಾ, ಮತ್ತು ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಬರ್ತೀನಿ. ನಾನು ಆಲ್ರೆಡಿ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ ಇಂಡಿಯಾಲಿ ಅಂತೆಲ್ಲ ತೋರಿಸ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.